ಬಳ್ಳಾರಿ ಜಿಲ್ಲೆಯ ಸಂಡನೂರಿನ ಜಯಸಿಂಗ್ಪುರ ಬಳಿಯೇ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ 4 ಜನ ಸಾವನ್ನಪ್ಪಿದ್ದಾರೆ. ಪೊಲೀಸರ ಎಡವಟ್ಟಿಗೆ ಮಗುವೊಂದು ಸಾವನ್ನಪ್ಪಿದೆ. ಮಂಡ್ಯದಲ್ಲಿ ಚಲಿಸುತ್ತಿದ್ದ ಬೈಕ್ಗೆ ಫೈನ್ ಹಾಕುವ ಭರದಲ್ಲಿ ಪೊಲೀಸರು ಬೈಕ್ಗೆ ಅಡ್ಡ ಹಾಕಿದ ಪರಿಣಾಮ ಬೈಕ್ನಿಂದ ಕೆಳಗೆ ಬಿದ್ದು 3 ವರ್ಷದ ಕಂದಮ್ಮ ಬಲಿಯಾಗಿರುವಂತಹ ಘಟನೆ ಕೂಡ ನಡೆದಿದೆ. ಟ್ರಾಫಿಕ್ ಪೊಲೀಸರು ಎಡವಟ್ಟಿಗೆ ಸವರ್ಣಸಂದ್ರದ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಗು ಬಲಿಯಾಗಿದೆ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಳ್ಳಾರಿ ಜಿಲ್ಲೆಯ ಸಂಡನೂರಿನ ಜಯಸಿಂಗ್ಪುರ ಬಳಿಯೇ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ 4 ಜನ ಸಾವನ್ನಪ್ಪಿದ್ದಾರೆ. ಕಾರು ಮತ್ತು ಲಾರಿ ನಡುವೆ ಅಪಘಾತ ಸಂಭವಿಸಿದ್ದು 28 ವರ್ಷದ ಆಶಾ, 5 ವರ್ಷದ ಸ್ವಾತಿ, ಬಿಂದುಶ್ರೀ ಎಂಬುವರು ಕೂಡ ಸೇರಿ ಒಟ್ಟು 4 ಅಪಘಾತದಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ. ಸಾವನ್ನಪ್ಪಿದ ಓರ್ವನ ಬಗ್ಗೆ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಸ್ಥಳಕ್ಕೆ ಸಂಡೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಪೊಲೀಸರ ಎಡವಟ್ಟಿಗೆ ಮಗುವೊಂದು ಸಾವನ್ನಪ್ಪಿದೆ. ಹೌದು, ಪೊಲೀಸರ ಎಡವಟ್ಟಿಗೆ ಮಗುವೊಂದು ಸಾವನ್ನಪ್ಪಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಹೌದು, ಮಂಡ್ಯದಲ್ಲಿ ಚಲಿಸುತ್ತಿದ್ದ ಬೈಕ್ಗೆ ಫೈನ್ ಹಾಕುವ ಭರದಲ್ಲಿ ಪೊಲೀಸರು ಬೈಕ್ಗೆ ಅಡ್ಡ ಹಾಕಿದ ಪರಿಣಾಮ ಬೈಕ್ನಿಂದ ಕೆಳಗೆ ಬಿದ್ದು 3 ವರ್ಷದ ಕಂದಮ್ಮ ಬಲಿಯಾಗಿರುವಂತಹ ಘಟನೆ ಕೂಡ ನಡೆದಿದೆ. ಮಂಡ್ಯದ ಸವರ್ಣಸಂದ್ರದ ಬಳಿ ಘಟನೆ ನಡೆದಿರುವಂಥದ್ದು. ಗೋರವನಹಳ್ಳಿ ಗ್ರಾಮದ ರಿತಿಕ್ಷ್ ಎಂಬ ಮಗು ಮೃತಪಟ್ಟಿರುವಂಥದ್ದು. ಫೈನ್ ಹಾಕಲು ಅಡ್ಡಗಟ್ಟಿದ ಪೊಲೀಸರು ಮಂಡ್ಯ ಜಿಲ್ಲೆ ಮದ್ದೂರಿನ ಗೋರವನಹಳ್ಳಿ ಗ್ರಾಮದಿಂದ ಮಂಡ್ಯಗೆ ಪೋಷಕರು ಜೊತೆ ಒಂದಿಷ್ಟು ಬೈಕ್ನಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಈ ಸಮಯದಲ್ಲಿ ಮದ್ದೂರು ಕಡೆಯಿಂದ ಮಂಡ್ಯಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಎಡವಟ್ಟಿಗೆ ಸವರ್ಣಸಂದ್ರದ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಗು ಬಲಿಯಾಗಿದೆ. ಋತಿಕೇಶ್ ಮಗು ಹಾಗೆ ವಾಣಿ ಅಶೋಕ್ ಎಂಬ ದಂಪತಿಗೆ ಸೇರಿದಂತಹ ಮಗು ಅಂತ ಹೇಳಲಾಗ್ತಾ ಇದೆ. 3 ವರ್ಷದ ಋತಿಕೇಶ್ ಮೃತಪಟ್ಟಿದ್ದಾಳೆ. ಇನ್ನು ದಂಪತಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗರುವನಹಳ್ಳಿಯ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಪೊಲೀಸರು ಮಾಡಿದ ಎಡವಟ್ಟು ಏನಪ್ಪಾ ಅಂತಂದ್ರೆ, ವಾಣಿ ಅಶೋಕ್ ಪುತ್ರಿ ಋತಿಕೇಶ್ಗೆ ನಾಯಿ ಕಚ್ಚಿತು. ಹೀಗಾಗಿ ಆ ಕೂಡಲೇ ಮಗುವನ್ನು ಮಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಇದೇ ವೇಳೆ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ತಪಾಸಣೆಗೆಂದು ಒಂದಿಷ್ಟು ಬೈಕನ್ನು ಅಡ್ಡಗಟ್ಟಿದ್ದಾರೆ. ಇದೇ ವೇಳೆ ಬೈಕ್ನಲ್ಲಿದ್ದಂಥ ತಂದೆ ತಾಯಿ ಹಾಗೂ ಮಗು ಆಯಾ ತಪ್ಪಿ ಕೆಳಗೆ ಬಿದ್ದು ಬಿಟ್ಟಿದ್ದಾರೆ. ನೋಡಿ, ಕೆಳಗೆ ಬೀಳ್ತಿದ್ದ ಹಾಗೆ ಪರಿಣಾಮ ಋತಿಕೇಶ್ನ ತಲೆ ಭಾಗಕ್ಕೆ ಒಂದಿಷ್ಟು ಬಲವಾದಂಥ ಪೆಟ್ಟು ಬಿದ್ದಿದೆ. ಪರಿಣಾಮ ತೀವ್ರ ರಕ್ತ ಹೋಗಿ ಮಗು ಸ್ಥಳದಲ್ಲೇ ಜೀವವನ್ನು ಬಿಟ್ಬಿಟ್ಟಿದೆ. ಇನ್ನು ಮುದ್ದಾದ ಮಗುವನ್ನು ಕಳೆದುಕೊಂಡ ಪೋಷಕರು ಮಿಮ್ಸ್ ಆಸ್ಪತ್ರೆ ಎದುರು ರಸ್ತೆಯಲ್ಲಿ ಶವ ಬಿಟ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪೊಲೀಸರ ಈ ನಡೆಗೆ ಸಾರ್ವಜನಿಕರ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆ ಇದನ್ನು ಹೆದ್ದಾರಿ ತಡೆದು ಪೊಲೀಸರು ಒಂದಿಷ್ಟು ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ತಪ್ಪಿತಸ್ಥ ಪೊಲೀಸ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವಂತೆ ಈಗ ಸಾಕಷ್ಟು ಕೇಳು ಕೂಡ ಬರ್ತಾ ಇದೆ. ಅಂತಂದರೆ ಮಂಡ್ಯ ಮಿಮ್ಸ್ ಆಸ್ಪತ್ರೆ ಮುಂದೆ ಪ್ರತಿಭಟನೆ. ಈ ಸಂದರ್ಭದಲ್ಲಿ ರಿತಿಕೇಶ್ ಇದ್ದ ಬೈಕ್ಗೆ ಅಡ್ಡಗಟ್ಟಿ ಬಂದಿದ್ದಾರೆ. ನಿಯಂತ್ರಣ ತಪ್ಪಿದ ಬೈಕ್ ಕೆಳ ಬಿದ್ದು ಮಗುವಿನ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿದೆ. ಸೊ ಆ ಕಾರಣದಿಂದಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಪೊಲೀಸ್ ವರ್ತನೆಗೆ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಇದೀಗಾಗಲೇ ಪ್ರತಿಭಟನೆ ಜೋರಾಗಿಬಿಟ್ಟಿದೆ.
ಇನ್ನು ಇವತ್ತು ಇಡೀ ದಿನ ಅಂತಂದರೆ ವಾಹನಗಳ ಸರಣಿ ಅಪಘಾತ ನಾವು ನೋಡ್ತಾ ಹೋದಾಗ ಬೆಳಗಾವಿ ನಗರದ ಕಾಲೇಜು ರಸ್ತೆಯಲ್ಲಿ ಸರಣಿ ಅಪಘಾತವು ಕೂಡ ಸಂಭವಿಸಿದೆ. ಗೋವಾ ಮೂಲದ ಅಪರಿಚಿತ ವಾಹನದಿಂದ ಈ ಸರಣಿ ಅಪಘಾತ ಸಂಭವಿಸಿರುವಂಥದ್ದು. ಆಸ್ಪತ್ರೆ ಮುಂಭಾಗದಲ್ಲಿ ನಿಲ್ಲಿಸಿದಂತಹ 3 ಕಾರುಗಳು ಮತ್ತು ಒಂದು ಬೈಕ್ ಜಖಂಗೊಂಡಿದೆ. ತಡರಾತ್ರಿ ಅಪರಿಚಿತ ವಾಹನದಿಂದ ಸಂಭವಿಸಿದ ಈ ಅಪಘಾತ ನಂತರ ಅಪರಿಚಿತ ವಾಹನ ಪರಾರಿಯಾಗಿದೆ. ಇನ್ನು ಬೆಳಗಾವಿ ದಕ್ಷಿಣ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸ್ ದಾಖಲಾಗಿದೆ. ನೋಡಿ, ಇವತ್ತು ಮಂಡ್ಯದಲ್ಲಿ ನಡೆದಿರುವಂಥ ಘಟನೆ ಇಡೀ ರಾಜ್ಯವೇ ಒಂದಿಷ್ಟು ಅಂತಂದರೆ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಈ ಪೊಲೀಸ್ ಇಲಾಖೆ ಬಂದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಅಂತ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಹೆಲ್ಮೆಟನ್ನು ಹಾಕೊಳ್ಬೇಕು ಅಂತ ಒಂದಿಷ್ಟು ಫೈನ್ಗಳನ್ನು ಸಹಜವಾಗಿ ಹಾಕ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಪೊಲೀಸರು ಕೂಡ ಮಂಡ್ಯದಲ್ಲಿ ಒಂದಿಷ್ಟು ಫೈನನ್ನು ಹಾಕ್ತಾಯಿದ್ರು. ಸೊ ಯಾವಾಗ ಫೈನನ್ನು ಹಾಕೋಕ್ಕೆ ಆರಂಭ ಮಾಡಿದ್ರು, ಗೊರವನಹಳ್ಳಿ ಗ್ರಾಮದ ದಂಪತಿಗಳು ಒಂದಿಷ್ಟು ಅಲ್ಲಿ ಮಗುವಿಗೆ ನಾಯಿ ಕಚ್ಚಿತು. ಆ ನಾಯಿ ಕಚ್ಚಿದಂಥ ಸಂದರ್ಭದಲ್ಲಿ ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಬೈಕ್ಗಳನ್ನು ಅಡ್ಡಗಡ್ತಾ ಇದ್ರು ಅಂಥದ್ದು. ಆ ಸಮಯದಲ್ಲೇ ದಂಪತಿಯ ಒಂದಿಷ್ಟು ಬೈಕ್ ಸ್ಕಿಡ್ ಆಗಿದೆ, ಆಯಾ ತಪ್ಪಿ ಬಿದ್ದೋಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಋತಿಕೇಶ್ ಅನ್ನುವಂಥ ಏನೋ ಪುಟ್ಟವ ಮಗು ಇತ್ತು, ಆ ಮಗುಗೆ ತೀವ್ರವಾಗಿ ಪೆಟ್ಟಾಗಿಬಿಟ್ಟಿದೆ. ಆ ಪೆಟ್ಟಾದಂತಹ ಸಂದರ್ಭದಲ್ಲಿ ಆ ಮಗು ಸಾವನ್ನಪ್ಪಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರು ಮಾಡಿದಂಥ ಎಡವಟ್ಟಿನಿಂದ ಒಂದು ಮಗು ಸಾವನ್ನಪ್ಪಿದೆ ಅನ್ನುವಂಥ ಒಂದು ಈ ಮಾತಿದೆಯಲ್ಲ, ವಾಣಿ ಅಶೋಕ್ ಅವರ ಪುತ್ರಿ ಋತಿಕೇಶ್ಗೆ ನಾಯಿ ಕಚ್ಚಿತ್ತಲ್ವಾ. ಸೊ ಈಗಾಗಲೇ ಅವು ಕೂಡಲೇ ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದೇ ವೇಳೆ ಟ್ರಾಫಿಕ್ ಪೊಲೀಸರ ಹೆಲ್ಮೆಟ್ ತಪಾಸಣೆ ನಡೀತಾ ಇತ್ತು. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಮಗನ್ಸುತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಫೈನ್ ಹಾಕೋದು, ರಸ್ತೆಯಲ್ಲಿ ನಿಲ್ಲಿಸೋದು, ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಅವರವರ ಕರ್ತವ್ಯ ಅವರವರು ಮಾಡಲೇಬೇಕು. ಆದರೆ ಇಲ್ಲಿ 3-4 ವರ್ಷದ ಮಗು ಸಾವನ್ನಪ್ಪುತ್ತಲ್ರಿ, ಯಾರ್ರೀ ಇದಕ್ಕೆ ಹೊಣೆಗಾರರು? ತಂದೆ ತಾಯಿ ಹೊಣೆಗಾರರ, ಆ ಬೈಕ್ ಹೊಣೆಗಾರರ, ಅಥವಾ ಪೊಲೀಸ್ ಅಧಿಕಾರಿಗಳು ಹೊಣೆಗಾರರ? ಯಾರು ಇದಕ್ಕೆ ಹೊಣೆಗಾರರು ಅನ್ನುವಂಥ ಮಾತು ಸಹಜವಾಗಿ ಕೇಳಿಬರ್ತಾ ಇರುವಂಥದ್ದು. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,